ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, ಇವತ್ತಿನ ದಿನ ರಾಜ್ಯಶಾಸ್ತ್ರದ 8th, 9th, 10th ತರಗತಿಯ ಅಧ್ಯಯನಗಳನ್ನು ನೋಡುತ್ತಾ ಹೋಗೋಣ. ಓಕೆ, ನೋಡಿ, ಈ ಒಂದು 8ನೇ ತರಗತಿಯ ಭಾಗ 1ರಲ್ಲಿ ಇರತಕ್ಕಂಥ ಅಧ್ಯಯನಗಳು 2. ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ. ಓಕೆನಾ, ಇದ್ರ ಕುರಿತಾಗಿ ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗೋಣ. ಅದೇ ರೀತಿಯಾಗಿ ಪೌರ ಮತ್ತು ಪೌರತ್ವ. ಓಕೆನಾ, ಈ ಪೌರತ್ವದ ಬಗ್ಗೆ ಏನಪ್ಪಾ ಅಂದ್ರೆ ನಾವು ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗೋಣ. ಓಕೆನಾ, ಅಂದ್ರೆ ಹಿಂದೆ 6ನೇ ತರಗತಿ ಮತ್ತು 7ನೇ ತರಗತಿಯಲ್ಲಿ ಕೂಡ ಇವುಗಳ ಬಗ್ಗೆ ಅಧ್ಯಯನ ಮಾಡಿರ್ತೀವಿ. ಓಕೆನಾ, ಇಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಹೈಸ್ಕೂಲ್ ಮಟ್ಟ ಅಂದ್ರೆ 8th, 9th, 10th ರಲ್ಲಿ ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಇರತಕ್ಕಂಥವು ಕೆಲವೊಂದು ಇಲ್ಲಿನೂ ಕೂಡ ಇರುತ್ತೆ. ಓಕೆನಾ, ಓದುತ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ನೆಕ್ಸ್ಟ್ ಓದುತ್ತಾ ಹೋಗೋಣ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರ ಭಾಗ 2 ಪ್ರಜಾಪ್ರಭುತ್ವ. ಓಕೆನಾ, ನೋಡಿ, ಈ ಪ್ರಜಾಪ್ರಭುತ್ವ ಕೂಡ ಏನಪ್ಪಾ ಅಂದ್ರ ಅಲ್ಲಿ ಕೂಡ 6ನೇ ತರಗತಿ 7ನೇ ತರಗತಿಯಲ್ಲಿ ಕೂಡ ಇರುತ್ತೆ. ಓಕೆನಾ, ಇತ್ತು. ಸ್ಥಳೀಯ ಸ್ವಯಂ ಸರ್ಕಾರಗಳು. ಓಕೆನಾ, ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ ಏನಪ್ಪಾ ಅಂದ್ರೆ ಓದುತ್ತಾ ಹೋಗೋಣ. ಓಕೆನಾ, ನಂತರ 9ನೇ ತರಗತಿಯ ಭಾಗ 1ರಲ್ಲಿ ಒಂದ್ ನಿಮಿಷ. ಓಕೆ, 9ನೇ ತರಗತಿಯ ಭಾಗ 1ರಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ನಾವು ಪ್ರತಿಯೊಂದು ಕೂಡ ಓದುತ್ತಾ ಹೋಗೋಣ. ಸಂವಿಧಾನ ಯಾವ ತರ ಜಾರಿಗೆ ಬಂತು, ಸಂವಿಧಾನದ ಜಾರಿಗೆ ಬರೋ ಮುಂಚೆ ಎಷ್ಟೆಲ್ಲ ಸಭೆಗಳು ನಡೆದವು, ಆ ಸಭೆಗಳು ನಡಿಬೇಕಾದ್ರೆ ಯಾವ ತರ ಎಲ್ಲ ಘಟನೆಗಳಾದವು, ಏನಪ್ಪಾ ಅಂದ್ರೆ ಇವುಗಳನ್ನೆಲ್ಲಾನು ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗೋಣ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನ್ಯಾಯಾಂಗ, ಇವು ಎಲ್ಲ ಏನಪ್ಪಾ ಅಂದ್ರೆ ನಾವು 6th, 7th ಕೂಡಲ್ಲಿ ಕೂಡ ಓದಿಕೊಂಡು ಬಂದಿರ್ತೇವೆ. ಇಲ್ಲಿ ಮತ್ತೆ ಓದುತ್ತೇವೆ. ಓಕೆನಾ, ಇಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ಫುಲ್ ಬಿಲ್ಡ್ ಆಗುತ್ತೆ ನೀವು ಓದುತ್ತಾ ಹೋದಂಗೆಲ್ಲ. ಓಕೆನಾ, ಅಲ್ಲಿ ಕೊಟ್ಟಿರಲಾರದ ಕೆಲವೊಂದು ಸಂಗತಿಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಅದೇ ರೀತಿಯಾಗಿ ಮತ್ತೆ ಏನಪ್ಪಾ ಅಂದ್ರ ಭಾಗ 2ರಲ್ಲಿ ಚುನಾವಣೆ ವ್ಯವಸ್ಥೆ, ದೇಶದ ರಕ್ಷಣೆ, ರಾಷ್ಟ್ರೀಯದ ಭಾವಿಕತೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಧ್ಯಯನ 1 ಪರಿಚಯ. ಓಕೆನಾ, ಅಂತಾರಾಷ್ಟ್ರೀಯ ಸಂಬಂಧಗಳು ಬಗ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಓದುತ್ತಾ ಹೋಗುತ್ತೇವೆ. ಓಕೆನಾ, ಅದೇ ರೀತಿಯಾಗಿ ನೋಡಿ, 10ನೇ ತರಗತಿಯ ಭಾಗ 1ರಲ್ಲಿ ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಓಕೆನಾ, ಈ ಸಾರ್ವಜನಿಕ ಆಡಳಿತದ ಬಗ್ಗೆ ಒಂದು ಪರಿಚಯ ಇರುತ್ತೆ, ಅದನ್ನು ಕೂಡ ಓದುತ್ತಾ ಹೋಗೋಣ. ಅದೇ ರೀತಿಯಾಗಿ ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು, ಅವುಗಳನ್ನು ಕೂಡ ಏನಪ್ಪಾ ಅಂದ್ರೆ ಓದುತ್ತಾ ಹೋಗೋಣ. ಓಕೆನಾ, ಅದೇ ರೀತಿಯಾಗಿ 2ನೇ ಭಾಗ. ಓಕೆನಾ, 10ನೇ ತರಗತಿಯ 2ನೇ ಭಾಗದಲ್ಲಿ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳ ಬಗ್ಗೆ ಏನಪ್ಪಾ ಅಂದ್ರೆ ಓದುತ್ತಾ ಹೋಗೋಣ. ಓಕೆನಾ, ಅದೇ ರೀತಿಯಾಗಿ ಲಾಸ್ಟ್ ಜಾಗತಿಕ ಸಂಸ್ಥೆಗಳು. ಓಕೆನಾ, 16ನೇ ಅಧ್ಯಯನ ಜಾಗತಿಕ ಸಂಸ್ಥೆಗಳು. ಓಕೆನಾ, ಈಗ ಲಾಸ್ಟ್ ಇನ್ನ ಒಂದ್ ಯಾವ್ದಪ್ಪ ಅಂದ್ರೆ ವ್ಯವಹಾರ ಅಧ್ಯಯನ. ಈ ವ್ಯವಹಾರ ಅಧ್ಯಯನ ಒಂದು ಮುಗಿತಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಎಷ್ಟಪ್ಪ ಅಂದ್ರೆ ಈ 6 ನಾ ಏನ್ ಹೇಳಿದ್ನಲ್ಲ 6 ಸಬ್ಜೆಕ್ಟ್ ಅಧ್ಯಯನಗಳು ಮುಕ್ತಾಯವಾದಂತ ಆಗುತ್ತೆ. ಈಗ ಒಂದೊಂದು ಅಧ್ಯಯನಗಳನ್ನು ಓದುತ್ತಾ ಹೋಗೋಣ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಟು ಆಲ್.